ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ, ಭಾಳ ಇಂಟ್ರೆಸ್ಟಿಂಗ್ ಫಿಲ್ಮ್. ಕೊನೆ ಫ್ರೇಮ್ವರೆಗೂ ಕೂತ್ಕೊಂಡು ಸಿನಿಮಾ ನೋಡಬೇಕು, ಆವಾಗಲೇ ಕತೆ ಆಗ್ತಾರೆ. ಧರ್ಮ ಬಾಪ ಗರ್ಮಡು ಹಾಯ್ ಬನ್ನಿ. ಹಲೋ ಮಾತಾ ನೀ ಅದೇ ಮಾತಾಡೋದು. ಶುಕ್ರವಾರ ರಿಲೀಸ್ ಆಯಿತು ಈ ಸಿನಿಮಾ. ಇವತ್ತು ಸಾಕಷ್ಟು ಒಂದು ಸೆಲೆಬ್ರಿಟಿ ಶೋ ಮಾಡಿದ್ದಾರೆ. ಒಂದು ಹೊಸ ಥರ ಒಂದು ಮೆಸೇಜ್ ಕೂಡ ಒಂದು ಹೊಸ ಥರ ಮೆಸೇಜ್ ಇದೆ. ಒಂದು ಹೊಸ ಥರ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಪ್ರತಿಯೊಂದು ಹೇಳ್ದಂಗೆ ನಾನು ಮುಂಚೆನೂ ಹೇಳಿದ್ದೀನಿ, ಸಾಕಷ್ಟು ಜನ ಔಟ್ಡೇಟೆಡ್ ಅಂತ ಅಂದ್ಕೊಂಡಿದ್ದ ಆರ್ಟಿಸ್ಟ್ಗಳನ್ನೆಲ್ಲ ಇವತ್ತು ಅವ್ರಿಗೆ ಇನ್ನೂ ಶಕ್ತಿ ಇದೆ ಅನ್ನೋದನ್ನು ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಜೊತೆಗೆ ಹೀರೋ ಆದಿತ್ಯ ಒಂದೊಂದು ಫೈಟಲ್ಲಾಗಲಿ, ಒಂದೊಂದು ಸೀನಲ್ಲಿ, ಒಂದೊಂದು ಶಾರ್ಟಲ್ಲಾಗಲಿ ಅವರ ಒಂದು ಹೀರೋಯಿಸಮು, ಜೊತೆಗೆ ಅವರ ಪರ್ಸ್ನಾಲಿಟಿ ಭಾಳ ಚೆನ್ನಾಗಿ, ಅವರ ಒಂದು ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ಡೆಲಿವರಿ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅದ್ರ ಜೊತೆಗೆ ನಮ್ಮ ಕಿಟ್ಟಪ್ಪ ಅದ್ಭುತವಾಗಿ ಅವರು ಕಾಣ್ತಾರೆ, ಭಾಳ ಸ್ಮಾರ್ಟಾಗಿ ಕಾಣ್ತಾರೆ, ಭಾಳ ಚೆನ್ನಾಗಿ ಅವ್ರದ್ದು ಒಂದು ಪೋರ್ಷನ್ ಇದು ಮಾಡಿದ್ದಾರೆ. ಅದೆಲ್ಲ ಓವರಾಲ್ ಸಿನಿಮಾ ಒಂದು ಹೊಸ ಥರ ಕತೆ ಮಾಡಿದ್ದಾರೆ. ರಂಜನ್ ಅವರು ನಿಜವಾಗ್ಲೂ ಗ್ರೇಟು. ಈ ಸಿನಿಮಾದಲ್ಲಿ ಒಂದು ಡೈರೆಕ್ಷನ್ ಅವರ ಇದು ಭಾಳ ಖುಷಿ ಕೊಡುತ್ತೆ. ಅವ್ರಿಗೆ ಬೆನ್ನೆಲುಬಾಗಿ ಅವ್ರಿಗೆ ಈ ಸಬ್ಜೆಕ್ಟ್ಗೆ ಏನು ಬೇಕೋ ಅದಕ್ಕೆ ತಕ್ಕಂತೆ ಬಜೆಟು ನಮ್ಮ ಸಿಲ್ಕ್ ಮಂಜಣ್ಣ ಅವರು ಭಾಳ ಅದಕ್ಕೆ ಒದಗಿಸಿ ಭಾಳ ಇದು ಮಾಡಿದ್ದಾರೆ. ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಈ ಸಿನಿಮಾ ನಿಜವಾಗ್ಲೂ ಗೆಲ್ಲಿಸ್ಬೇಕು. ಬರ್ತಾ ಇದ್ದ ಜನ ಎಲ್ಲ ಭಾಳ, ನಾನು ಮೊನ್ನೆ ಥಿಯೇಟ್ರ್ಗಳಲ್ಲಿ ಕೆಲವು ಕಡೆ ನೋಡಿದಾಗ ಭಾಳ ಖುಷಿಪಟ್ಟರು. ಇದೊಂದು ಹೊಸ ಥರ ಕತೆ ಮಿಸ್ ಮಾಡ್ಕೋಬಾರ್ದು, ಬರಬೇಕು, ನೋಡಬೇಕು, ಪ್ರೋತ್ಸಾಹಿಸ್ಬೇಕು. ಥ್ಯಾಂಕ್ ಯು. ಈ ಟೆರರ್ ಸಿನಿಮಾ ನಿಜವಾಗ್ಲೂ ಟೆರಿಫಿಕ್ ಆಗಿದೆ. ರಂಜನ್ ಅವರು ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮಾಡಿದ್ದಾರೆ. ಈ ಕಥೆನ ತುಂಬ ಚೆನ್ನಾಗಿ ಹೆಣೆದಿದ್ದಾರೆ. ಫಸ್ಟ್ ಹಾಫ್ ಏನಾಗ್ತಿದೆ ಅಂತ ಗೊತ್ತೇ ಆಗಲ್ಲ, ಆದರೆ ಸೆಕೆಂಡ್ ಹಾಫಲ್ಲಿ ಅದರ ಎಲ್ಲ ಉತ್ತರಗಳು ಸಿಗ್ತಾ ಹೋಗುತ್ತೆ. ಇದು ಒಂದು ವಿಭಿನ್ನ ರೀತಿಯ ಒಂದು ಸ್ಕ್ರೀನ್ ಪ್ಲೇ, ನಾನ್ ಲೀನಿಯರ್ ಆಗಿ ಮಾಡಿದ್ದಾರೆ. ಹಾಗಾಗಿ ತುಂಬ ಕುತೂಹಲ ಮೂಡಿಸ್ತಾ ಹೋಗುತ್ತೆ. ನಮ್ಮ ಆದಿತ್ಯ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಅವರ ಧ್ವನಿ ಕೂಡ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಭಾಳ ಆಳವಾದ ಒಂದು ಧ್ವನಿ ಅವ್ರದ್ದು. ಹಾಗೆಯೇ ನಮ್ಮ ಶ್ರೀನಗರ್ ಕಿಟ್ಟಿ ಅವರು ಕೂಡ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಎಲ್ಲ ಕಲಾವಿದರು, ಎಲ್ಲ ತಂತ್ರಜ್ಞರು ತುಂಬ ಚೆನ್ನಾಗಿ ಇದರಲ್ಲಿ ಕೆಲಸ ಮಾಡಿದ್ದಾರೆ. ಈ ಒಂದು ಚಿತ್ರಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಆಶಿಸ್ತೀನಿ. ತಾವೆಲ್ಲರೂ ಕೂಡ ನಮ್ಮ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ಈ ಚಿತ್ರವನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಒಂದು ಖುಷಿ. ಹೇಗಿದ್ದೀರಿ? ಕಮರ್ಷಿಯಲ್ ಸಿನಿಮಾ ಫಸ್ಟ್ ಟೈಮ್ ರಂಜನ್ ಅವ್ರು ಮಾಡಿದ್ದಾರೆ. ಎಲ್ಲ ಬರೀ ಸ್ನೇಹಿತರೆ ಇದ್ದಾರೆ ಪಿಕ್ಚರಲ್ಲಿ. ಕಿಟ್ಟಿ, ಆದಿ, ಧರ್ಮ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹರ್ಷವರ್ಧನ್ ಮ್ಯೂಸಿಕ್ ಡೈರೆಕ್ಟರ್. ವೆರಿ ಗುಡ್ ಮ್ಯೂಸಿಕ್. ಒಳ್ಳೆ ಆ್ಯಕ್ಷನ್ ಪಿಕ್ಚರು. ಫಸ್ಟ್ ಟೈಮ್ ಒಳ್ಳೆ ಪ್ರಯತ್ನ, ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಕಿಟ್ಟಿ ಅವರು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸರ್ ಬನ್ನಿ ಇವರೇ. ನೈಸ್ ಟು ಸಿ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ದಿನದ ನಂತರ ಒಂದು ಒಳ್ಳೆ ಸಿನಿಮಾ ನೋಡೋದು ಅಂತಂದರೆ ಅದು ಟೆರರ್ ಸಿನಿಮಾ ಅಂತ ಹೇಳ್ಬೋದು. ಎಸ್ಪೆಷಲಿ ನಾನು ಆದಿತ್ಯ ಸರ್ ಅವರ ಇಂಟ್ರೊಡಕ್ಷನ್ ನೋಡಬೇಕಾದ್ರೆ ಯಾಕೆ ಹೀರೋನ ಇಷ್ಟು ಸಿಂಪಲ್ಲಾಗಿ ಎಂಟ್ರಿ ಕೊಟ್ಬಿಟ್ರು ಅಂತ ಐ ಸ್ವೇರ್ ನಾನು ಅದೇ ಅಂದ್ಕೊಂಡೆ. ಬಟ್ ಲೇಟರ್ ಪಾರ್ಟ್ ಅವ್ರನ್ನ ತೋರಿಸಿರುವಂತಹ ರೀತಿ ಆಗಿರ್ಬೋದು, ಅಥವಾ ಅವರ ಒಂದು ಬೇಸ್ ವಾಯ್ಸ್ನ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು, ನನಗಂತೂ ಸಿಕ್ಕಾಪಟ್ಟೆ ಪರ್ಸ್ನಲಿ ಇಷ್ಟ ಆಯಿತು. ಆ್ಯಂಡ್ ಅವರಿರೋ ಹೈಟ್ಗೆ ಅವರ ಫೈಟು ನಿಜವಾಗ್ಲೂ ಸಖತ್ತಾಗಿ ಮ್ಯಾಚ್ ಆಗಿದೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಐ ವುಡ್ ಲವ್ ಟು ಅಪ್ರಿಷಿಯೇಟ್ ದ ಡೈಲಾಗ್ ಪೋರ್ಷನ್. ಬಿಟ್ಸ್ ಬೈ ಬಿಟ್ಸ್, ಇಟ್ಸ್ ಲೈಕ್ ಪ್ರತಿಯೊಂದು ವರ್ಡ್ ಕೂಡ ನೀಟಾಗಿ ಸ್ಕೆಡ್ಯೂಲ್ ಮಾಡಿ, ಇದು ಇಲ್ಲೇ ಬರಬೇಕು, ಇದು ಹಿಂಗೆ ಬಂದ್ರೇ ಕೌಂಟ್ರ್ ಅನ್ನೋ ರೀತಿಯಲ್ಲಿದೆ. ರಂಜನ್ ಸರ್ ಅವರ ಡೈರೆಕ್ಷನ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಆ್ಯಂಡ್ ಐ ರಿಯಲಿ ಲವ್ ದ ಮ್ಯೂಸಿಕ್ ಅಂತೂ ಐ ಹ್ಯಾವ್ ಬಿಕಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ಶೋರ್ ದಟ್ ಯು ಕ್ಯಾನ್ ವರ್ಕ್ ಅ ಲಾಟ್ ಫಾರ್ ಅವರ್ ಫ್ಯೂಚರ್ ಕನ್ನಡ ಫಿಲ್ಮ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮ್ಯೂಸಿಕ್ ನಮ್ಮನ್ನು ಹೇಗೆ ಕೂರಿಸುತ್ತೆ ಅಂತಂದರೆ ಅದು ಪ್ರತಿಯೊಂದೂ ಸಿಂಕಲ್ಲಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೆರರ್ ಸಿನಿಮಾ ಈಗಾಗಲೇ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರ್ನಲ್ಲಿ ಹೋಗಿ ಸಿನಿಮಾನ ನೋಡಿ. ಆ್ಯಂಡ್
ಆದಿತ್ಯ ಸರ್ ಅವರ ಕಮ್ಬ್ಯಾಕ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇಟ್ ಇಸ್ ಲೈಕ್ ಅ ಬ್ಲಾಕ್ ಬಸ್ಟರ್ ಕಮ್ಬ್ಯಾಕ್. ತುಂಬ ಬ್ಯೂಟಿಫುಲ್ ಆಗಿದೆ ಸಿನಿಮಾ. ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಸರ್. ಈಗ ತಾನೇ ನೋಡಿದೆ, ಟೆರಿಫಿಕ್ ಆಗಿದೆ, ಭಾಳ ಬ್ಯೂಟಿಫುಲ್ ಆಗಿದೆ, ಖುಷಿ ಆಯಿತು. ಕಲಾವಿದನಾಗಿ ಹೇಳಬೇಕು ಅಂತಂದರೆ ಈ ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತಾರಲ್ಲ, ಹಾಗೆ ನಮ್ಮ ಸಿನಿಮಾ ನಮ್ಗೆ ಭಾಳ ಪ್ರೀತಿ, ಖುಷಿ ಆಯಿತು. ಆದರೆ ಒಬ್ಬ ಆಡಿಯನ್ಸಾಗಿ ಹೇಳಬೇಕು ಅಂತಂದರೆ ಮೊದಲಿನಿಂದ ಕೊನೆಯವರೆಗೆ ನೋಡಿಸ್ಕೊಂಡು ಹೋಗುವಂಥ ಒಂದು ಅಪ್ಪಟ ಮನೋರಂಜನಾತ್ಮಕ ಚಿತ್ರ. ನಮ್ಮ ರಂಜನ್ ಶಿವರಾಮೇಗೌಡರು ಇದರ ನಿರ್ದೇಶಕರು, ಈ ಚಿತ್ರದ ನಿರ್ದೇಶಕರು ತುಂಬ ಚೆನ್ನಾಗಿ ಎಲ್ಲ ಡಿಪಾರ್ಟ್ಮೆಂಟನ್ನು ದುಡಿಸ್ಕೊಂಡಿದ್ದಾರೆ. ಭಾಳ ರಿಚ್ಚಾಗಿ ಮೂಡಿ ಬಂದಿದೆ. ಪ್ರತಿಯೊಂದು ಸನ್ನಿವೇಶ ಅದ್ಭುತವಾಗಿದೆ. ಪ್ರತಿಯೊಬ್ಬ ಕಲಾವಿದರನ್ನು ಚೆನ್ನಾಗಿ ದುಡಿಸ್ಕೊಂಡಿದ್ದಾರೆ. ನಮ್ಮ ನಿರ್ಮಾಪಕರು ಮಂಜಣ್ಣ ಅವರು ಎಲ್ಲವನ್ನೂ ಒದಗಿಸ್ಕೊಟ್ಟಿದ್ದಾರೆ ರಂಜನ್ ಶಿವರಾಮೇಗೌಡರಿಗೆ. ಒಂದು ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಭಾಳ ಖುಷಿಯಾಯಿತು ನನಗೆ. ಮೊದಲಿನಿಂದ ಕೊನೆಯವರೆಗೆ ಎಲ್ಲೂ ಕೂಡ ಒಂದು ಚೂರು ಎಲ್ಲೂ ಅದರ ಟ್ರ್ಯಾಕನ್ನು ಕಡಿಮೆ ಮಾಡ್ಕೊಳ್ಳಲ್ಲ, ಅದರ ರುಚಿಯನ್ನು ಕಡಿಮೆ ಮಾಡ್ಕೊಳ್ಳಲ್ಲ. ಭಾಳ ರಸವತ್ತಾಗಿ ಮೂಡಿ ಬಂದಿದೆ. ಭಾಳ ಖುಷಿಯಾಯಿತು ನನಗಂತೂ. ಆ್ಯಂಡ್ ಈ ಸಿನಿಮಾ ಬರೀ ಈಗ ನಾನು ಹೇಳಿದ್ನಲ್ಲ, ನಮ್ಮ ಸಿನಿಮಾನ ನಾವೇ ಹೊಗಳ್ಕೊಂಡ್ರೆ ಚೆನ್ನಾಗಿರಲ್ಲ. ನೀವೆಲ್ಲ ಬಂದು ಥಿಯೇಟ್ರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತ ಬಂದು ನೋಡಿದಾಗ ನಮ್ಮ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಾಗುತ್ತೆ. ದಯಮಾಡಿ ನಾನು ನಿಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನು ಅಂತಂದರೆ, ಎಲ್ಲರೂ ಭಾಳ ಒಂದು ಅದ್ಭುತವಾದಂಥ ಎಂಟರ್ಟೈನರ್ ನಿಮ್ಮ ಮುಂದೆ ಇದೆ ಇವತ್ತು. ಎಲ್ಲರೂ ಬಂದು ನೋಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ಸ್. ನಮಸ್ಕಾರ. ನಿಜಕ್ಕೂ ಒಂದು ಕಂಬ್ಯಾಕ್ ಅಂತ ಹೇಳಬೇಕು. ಇಬ್ಬರು ದಿಗ್ಗಜರು ಆ್ಯಕ್ಟರ್ಸು, ನಮ್ಮ ಆದಿ ಸರ್ ಆಗಿರ್ಬೋದು ಮತ್ತು ಕಿಟಣ ಆಗಿರ್ಬೋದು, ಇಬ್ಬರಿಗೂ ಒಂದು ಒಳ್ಳೆ ಕಂಬ್ಯಾಕ್ ಫಿಲಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಇಟ್ಸ್ ಅ ವೆರಿ ಗುಡ್ ಮಾಸ್ ಎಂಟರ್ಟೈನರ್. ಫ್ಯಾಮಿಲಿ ಒಟ್ಟು ಕೂತ್ಕೊಂಡು ನೋಡ್ಬೋದು, ಯಾವುದೇ ಒಂದು ಮುಜುಗರ ಇಲ್ಲದೆ. ಸೊ ಬನ್ನಿ, ಕನ್ನಡ ಸಿನಿಮಾ ಪ್ರೇಕ್ಷಕರೆಲ್ಲ ಥಿಯೇಟ್ರಿಗೆ ಬಂದು ನೋಡಿ ಆಶೀರ್ವಾದ ಮಾಡಿ ಈ ಥರ ಅಂತ ಹೇಳ್ತೀನಿ. ಆ್ಯಂಡ್ ಎಲ್ಲರೂ ಕಂಪ್ಲೀಟ್ ಸ್ಟಾರ್ ಕ್ಯಾಸ್ಟ್ಗೆ ಹಾಗೂ ಎಂಟೈರ್ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಗುಡ್ ಲಕ್ ಟು ಟೆರರ್ ಮೂವಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಡೈರೆಕ್ಟರ್ಸ್ ಅವರು ಅಷ್ಟೇ ಸೂಪರಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ಸ್. ಎಲ್ಲ ದೇವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತು ಆದಿತ್ಯ ಮಾಡಿರ್ತಕ್ಕಂಥ ಭಾಳ ವರ್ಷದ ನಂತರ ಉಪ್ಪಿ ಪ್ರೊಡಕ್ಷನ್ಸ್ ಇದ್ದಾಗೆ ನಮ್ಮ ಮಂಜು ಅವ್ರ ಜೊತೆಗೆ ಒಂದು ಒಳ್ಳೆ ಪ್ರೊಡಕ್ಷನ್ನು. ಮಂಜು ಧೈರ್ಯ ಮಾಡಿ ಈ ಕಾರ್ಯಕ್ರಮವನ್ನು ಆದಿತ್ಯ ಮಾಡಲಿ ಅಂತ ಧೈರ್ಯ ಮಾಡಿರ್ತಕ್ಕಂಥದ್ದು ಒಂದು. ಬೇರೆ ಭಾಷೆಗಳಿಂದ ಹೀರೋಗಳು ಬರೋಕ್ಕಿಂತ ನಮ್ಮವರಿದ್ದರೆ ಒಳ್ಳೆಯದು ಅಂಥೇಳಿ ಆ ಕಥೆಯನ್ನು ಈ ಥರನೇ ಸೆಂಟಿಮೆಂಟಾಗಿ, ಒಳ್ಳೆ ಸಸ್ಪೆನ್ಸ್ ಆಗಿ, ಒಂದು ಒಳ್ಳೆ ಫ್ಯಾಮಿಲಿ ಕಥೆ ಥರ ಮಾಡೋಣ ಅಂತ ಒಂದು ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ನಮ್ಮ ರಾಜಣ್ಣ ಶಿವಮ್ಮ. ಈಗ ಮ್ಯೂಸಿಕ್ಕು ಒಂದು ಫಿಲಮ್ನ ಎತ್ತಿಡುತ್ತೆ ಅಂತ ಹೇಳುತ್ತೆ. ಇದರಲ್ಲಿ ಫೈಟ್ಸು, ಎಲ್ಲ ಫೈಟ್ಸು ಜಾಸ್ತಿ ಇದ್ದಾಗ ಕೆಲವ್ರಿಗೆ ಏನಾಗುತ್ತೆ, ಲೇಡೀಸ್ಗೆ ಏನಪ್ಪ ಫೈಟ್ಸ್ ಎಲ್ಲ ಜಾಸ್ತಿ ಇದೆ ಅಂತ. ಸಸ್ಪೆನ್ಸು ರಿವೀಲ್ ಆಗೋವರೆಗೂ ಸ್ವಲ್ಪ ಮಟ್ಟಿಗೆ ಎಲ್ಲರಿಗೂ ಕುತೂಹಲ ಇರುತ್ತೆ. ಸೆಕೆಂಡ್ ಹಾಫ್ ಎಲ್ಲ ಕಂಡಾಗ ಆ ಬಡ ಪಿಕ್ಚರ್ ಈಗ ಹಿಂಗಿದೆಯಾ ಅಂತ ಆವಾಗ ಅನಿಸುತ್ತೆ. ಸ್ಟಾರ್ಟಿಂಗ್ ಬರೀ ಎಲ್ಲರೂ ದುಡ್ಡು ಅಂತ ಯಂಗ್ಸ್ಟರ್ಸ್ಗೆಲ್ಲ ಇಷ್ಟ ಆಗುತ್ತೆ. ತದನಂತರ ಫ್ಯಾಮಿಲಿಯವ್ರು ನೋಡ್ಕೊಳ್ತಕ್ಕಂಥ ಸೆಕೆಂಡ್ ಹಾಫ್ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು. ಒಂದೇ ಒಂದು ವಿಚಾರ ಏನು ಅಂದರೆ, ಈ ಪಿಕ್ಚರು ಕನ್ನಡ ಪಿಕ್ಚರ್ನಲ್ಲಿ ಇದೇ ಹಿಂದಿ ಪಿಕ್ಚರ್ ತೆಗೆದುಬಿಟ್ರೆ ಹೂ ಅಂತ ನೀವೆಲ್ಲ ಕುಣಿದಾಡ್ಬಿಡ್ತೀರ. ಅದು ಹೇಗಿದೆಯೋ ಗೊತ್ತಿಲ್ಲ. ಕೆಲವರು ಆಡ್ಕೊಳ್ಳೋರು ಆಡ್ಕೊತೀರ, ನೋಡೋರು ನೋಡ್ತೀರಾ, ಕೆಲವರೆಲ್ಲ ಸಂತೋಷ ಪಡೋರು ಪಡ್ತೀರಾ, ಕೆಲವರೆಲ್ಲ ಹೊಸದಾಗಿ ಯಾವುದೋ ರೀತಿಯಲ್ಲಿ ಇರ್ತೀರ. ಅದೇ ನಮ್ಮ ಭಾಷೆಯವ್ರು ಏನಾದರೂ ಒಂದು ಪ್ರಯತ್ನ ಹೊಸದಾಗಿ ಮಾಡಿ ಇದು ಕಥೆನ ಹೀಗಿರೋದು, ಈಗ ಬೇರೆ ರೀತಿ ಎಣ್ಣ ಅಂತ ಹೇಳಿದಾಗ ನೀವು ಕೆಲವರೆಲ್ಲ ಏನು ಮಾಡೋದು, ಪ್ರೋತ್ಸಾಹ ಕಮ್ಮಿ. ಭಾಳಷ್ಟು ಜನ ಏನಾಗಿದೆ, ಈಗೆಲ್ಲ ಟಿ ವಿ ಮಾಧ್ಯಮದಲ್ಲಿ ಬಂದಿರತಕ್ಕಂಥವ್ರು, ಸೋಷಿಯಲ್ ಮೀಡಿಯಲ್ಲಿ ಇರ್ತಕ್ಕಂಥವ್ರಿಗಿಂತ ಆ ಪಿಕ್ಚರ್ ಒಂದು ಮಾತು ಹೇಳ್ತಾನೆ ಆದಿತ್ಯ, ಏನಂದರೆ ಮೌತ್ ಟಾಕಲ್ಲಿ ಎಲ್ಲ ಪಬ್ಲಿಸಿಟಿ ಜಾಸ್ತಿ ಅಂತ. ಫಸ್ಟ್ ಆಫ್ ಆಲ್ ಮೌತ್ ಪಬ್ಲಿಸಿಟಿನೇ ಈ ಪಿಕ್ಚರ್ನ ಹಾಳು ಮಾಡ್ತಕ್ಕಂಥದ್ದು. ನಮ್ಮಲ್ಲಿ ಭಾಳ ಜನ ಕನ್ನಡಿಗರಲ್ಲಿ ಮೌತ್ ಪಬ್ಲಿಸಿಟಿ ಹಾಳು ಮಾಡೋರು ಭಾಳ ಜನ ನಮ್ಮವರೇ ಇರ್ತಾರೆ. ಅದಕ್ಕೆ ದಯವಿಟ್ಟು ಚಿತ್ರವನ್ನು ನೋಡಿದ ಮೇಲೆ ಡಿಸಿಷನ್ ತೊಗೊಂಡ್ರೆ ಉತ್ತಮ. ಪಿಕ್ಚರ್ ರಿಲೀಸ್ ಆಗೋಕ್ಕೆ ಮೊದಲೇ ಮಾತಾಡ್ಕೊಂಡು ಕೂತಿರ್ತೀರ, ಒಂದು ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ಮಾತಾಡ್ಕೊಂಡು ಕೂತಿರ್ತೀರ, ಇದು ಹಿಂಗೆಲ್ವಂತೆ ಹಾಗೆ ಅಂತ ಎಲ್ಲ ಮಾತಾಡ್ಕೊಂಡು ಕೂತಿರ್ತೀರ. ಒಂದು ವಿಚಾರ ಏನು ಅಂದರೆ, ಇಲ್ಲಿ ಪ್ರೊಡ್ಯೂಸರು ಒಳ್ಳೆ ದೊಡ್ಡ ನಿರ್ಮಾಣ ಮಾಡಿದ್ದಾರೆ, ದೊಡ್ಡ ಚಿತ್ರ ಮಾಡಿದ್ದಾರೆ. ಹಳೆ ಆರ್ಟಿಸ್ಟ್ಗಳು ಅಷ್ಟು ಜನ ಇದ್ದಾರಾ ಅಂತ ಯಾರಿಗೂ ಗೊತ್ತಾಗಲ್ಲ. ಹಳೆ ಹೀರೋಗಳೆಲ್ಲ ಇವತ್ತಿನ ದಿವಸ ವಿಲ್ಲನ್ ಆಗಿ,
ಎಷ್ಟು ಜನ ಇವತ್ತಿನ ದಿವಸ ಕಲಾವಿದರು ಕನ್ನಡಿಗರಿಗೋಸ್ಕರ ಕೊಟ್ಟಕ್ಕೆ ಚಿಕ್ಕ ಪಾತ್ರ ಇದೆಯಾ ನಮ್ಮ ಹಳೆ ಕನ್ನಡಿಗರ ಕಡೆನ ಪಿಕ್ಚರ್ ಫುಲ್ ನೋಡಿ ಎಲ್ಲ ಹಳೆ ಕನ್ನಡಿಗರಿಗೂ ಒಂದು ಅವಕಾಶವನ್ನು ಮಾಡಿ ಒಂದು ಒಳ್ಳೆ ಉತ್ತಮವಾದ ಕನ್ನಡ ಚಿತ್ರ ಮಾಡಿದ್ದಾರೆ. ಈ ಒಳ್ಳೆ ಚಿತ್ರಕ್ಕೆ ಸಿಂಪಲ್ಲಾಗಿರ್ತಕ್ಕಂಥ ಆದಿತ್ಯ ತುಂಬ ಸಿಂಪಲ್ಲಾಗಿ ಓಡಾಡಿಕೊಂಡು ಪ್ರೊಡ್ಯೂಸರ್ ಜೊತೆ ಸಹಕರಿಸಿ ಯಾವುದೇ ನಿಸ್ವಾರ್ಥ ಇಲ್ಲದೆ ಆ ಕಾರ್ಯಕ್ರಮವನ್ನು ಮುಗಿಸಿಕೊಟ್ಟು ಕನ್ನಡ ಚಿತ್ರನ ಇವತ್ತಿನ ದಿವಸ ರಿಲೀಸ್ ಮಾಡಿದ್ದಾರೆ. ಇವತ್ತು ಎಲ್ರಿಗೂ ಒಂದು ಇಚ್ಛೆ ಆಗಲಿ, ಅದಕ್ಕೊಂದು ಪ್ರಿವಿಯರ್ ಶೋ ಹಾಕಲಿ. ಇವತ್ತು ಮಾತಾಡಿರ್ತಕ್ಕಂಥ ನೀವೆಲ್ಲ ಏನಂತ ಹಾಕ್ತೀರಾ, ಬ್ರಹ್ಮಾಂಡ ಗುರುಜಿ ಬಂದಿದ್ದರು, ಆದಿತ್ಯ ಕಿವಿ ಕಿಂಡಿದ್ರು, ಅವ್ರಿಗೆ ಆಶೀರ್ವಾದ ಮಾಡಿದ್ರು, ಇದನ್ನು ಹಾಕ್ತೀರೇ ಹೊರತು ಆ ರೀಲ್ಸಲ್ಲಿ ಪಿಕ್ಚರ್ದು ಒಂದೊಂದಷ್ಟು ಪಾರ್ಟ್ ಹಾಕಿ ಪ್ರೊಡ್ಯೂಸರ್ ಎಷ್ಟು ಕಷ್ಟಪಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಪಿಕ್ಚರ್ ಮಾಡಿದ್ದಾರೆ ನೋಡಿ, ಈ ಪಿಕ್ಚರ್ ಹೀಗಿರಲಿ ಅಂತ ಆ ರೀಲ್ಸ್ ನೀವು ಮಾಡಿ ಹಾಕಿದ್ರೆ ಆವಾಗ ಕನ್ನಡ ಪಿಕ್ಚರ್ನ ಪ್ರೋತ್ಸಾಹ ಆಗ್ತದೆ. ಯಾವುದೋ ಒಂದು ಹೊಸ ಹೀರೋ ಬಂದ್ಬಿಟ್ಟ ತಕ್ಷಣಕ್ಕೆ ಅಥವಾ ಹೊರಗಡೆ ಇರ್ತಕ್ಕಂಥ ಹೀರೋಗಳು ಬಂದುಬಿಟ್ರೆ ಓಹೋ ಅಂತ ನಾನು ಪ್ರೊಡ್ಯೂಸ್ ಮಾಡೋಕ್ಕಲ್ಲ, ಚಿಕ್ಕದು ಹೇಳಿದ್ರು ದೊಡ್ಡದಾಗ್ಬಿಟ್ಟಿರುತ್ತೆ, ಇಲ್ಲಿನ ಹುಲಿ ಮಾಡಿಬಿಡ್ತೀರ. ದಯವಿಟ್ಟು ಕನ್ನಡ ಚಿತ್ರವನ್ನು ಪ್ರೋತ್ಸಾಹ ಮಾಡಬೇಕು. ಥಿಯೇಟ್ರಲ್ಲೇ ಬಂದು ಪಿಕ್ಚರ್ಗಳನ್ನ ನೋಡಬೇಕು. ಮೊಬೈಲಲ್ಲಿ ನೋಡ್ಬಿಟ್ಟು ಡಿಸೈಡ್ ಮಾಡೋದು, ಯಾವುದೋ ಒಂದು ರೀಲ್ಸ್ ನೋಡ್ಬಿಟ್ಟು ಡಿಸೈಡ್ ಮಾಡೋದು ಹಾಗಲ್ಲ. ಆಮೇಲೆ ಪ್ರೊಡ್ಯೂಸರ್ಗೆ ಮತ್ತು ಇವರಿಗೆ ಡೈರೆಕ್ಟ್ರಿಗೆ, ಇದರಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಡೈರೆಕ್ಟ್ರಿಗೆ ಅದೊಂದು ಪ್ರೋತ್ಸಾಹ ಹೆಂಗಿದೆ ಅಂದರೆ ಒಂದು ಸಪೋರ್ಟಿವ್ ಭಾಳ ಚೆನ್ನಾಗಿದೆ. ಅದರಲ್ಲಿ ಮಂಜುಗೆ ಉತ್ತಮವಾಗಿ ಆ ಚಲನಚಿತ್ರಕ್ಕೆ ಹಾಕಿರ್ತಕ್ಕಂಥ ದುಡ್ಡು ಚೆನ್ನಾಗಿ ಸಿಕ್ಕಿ, ಡಬ್ಬಿಂಗ್ ರೈಟ್ಸಲ್ಲಿ OTTನಲ್ಲಿ ಹೊರಭಾಗದಲ್ಲಿರ್ತಕ್ಕಂಥ ಸೋನಿ ಮ್ಯಾಕ್ಸಲ್ಲಿ ಎಲ್ಲರಿಗೂ ಡಬ್ ಮಾಡಿ ಈ ಒಂದು ಪಿಕ್ಚರ್ನ ತೆಲುಗು ತಮಿಳು ಭಾಷೆಗಳಲ್ಲಿ ಅಥವಾ ಮಲಯಾಳ ಭಾಷೆಗಳಲ್ಲಿ ಬಂದು ಪ್ರೋತ್ಸಾಹ ಹೆಂಗೆ ಹೊರಗಡೆ ಇರ್ತಕ್ಕಂಥವ್ರು ನೀವು ಪ್ರೋತ್ಸಾಹ ಕೊಡ್ತೀರೋ ನಮ್ಮವ್ರಿಗೆ ಹಾಗೆ ಪ್ರೋತ್ಸಾಹ ಕೊಡಲಿ ಅಂತ ನಿಮ್ಮ ಮುಖಾದ ತುಂಬುವುದರಿಂದ ಹೇಳ್ತಾ ಇದ್ದೀವಿ. ಮಾಡಿರ್ತಕ್ಕಂಥ ಚಿತ್ರಕ್ಕೆ ಒಳ್ಳೆಯ ಆಶೀರ್ವಾದ ಭಗವಂತನ ಸಿಗಲಿ. ಕಷ್ಟಪಟ್ಟಿರ್ತಕ್ಕಂಥ ಮನಸ್ಸುಗಳಿಗೆ ಎಷ್ಟೋ ಜನ ಒಳಗಡೆ ಒಂದೊಂದು ರೀತಿ ಕೊರಗಿರುತ್ತೆ, ಯಾವುದೇ ಕೊರಗಬೇಡಿ. ಯಾಕೆಂದರೆ ಕೆಲವು ಪಾಯಿಂಟ್ಸ್ ಎಲ್ಲ ನಾನು ಓಪನಾಗಿ ಹೇಳ್ಬಿಡ್ತೀನಿ. ಆ ಓಪನಾಗಿ ಹೇಳಿದ್ರು ಕೆಲವರಿಗೆ ಮನಸ್ಸಿಗೆ ನೋವಾಗುತ್ತೆ, ಕೆಲವ್ರಿಗೆ ಬೇಜಾರಾಗುತ್ತೆ, ಯಾಕೆ ಹಿಂಗೆ ಮಾತಾಡ್ಬಿಡುತ್ತೆ ಅಂತ. ಇರೋದಿದ್ದಾಗ ಹೇಳಬೇಕು. ಯಾಕೆ ನಿಂತ್ಕೊಂಡು ಒಂದ್ಸಲಿ ಬೆಣ್ಣೆ ಹಚ್ಚ ಅಭ್ಯಾಸ ನಮಗಿಲ್ಲ. ಎಲ್ಲ ಕಲಾವಿದರು ಬಂದಾಗ ಆ ಕಲಾವಿದರನ್ನ ಒಂದ್ಸಲಿ ನೋಡೋಣ ಅಂಥೇಳಿ ಕನ್ನಡ ಚಿತ್ರಕ್ಕೆ ಈ ಪಿಕ್ಚರ್ನ ಒಂದ್ಸಲಿ ಆದರೂ ಬಂದು ಎಲ್ಲರೂ ಕುಟುಂಬ ಪರಿವಾರ ಸಮೇತ ನೋಡಿದಾಗ ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ, ಭಾಳ ಚೆನ್ನಾಗಿರುತ್ತೆ. ಚಿತ್ರ ಏನು ಅಂದರೆ ಸ್ವಲ್ಪ ಮಟ್ಟಿಗೆ ನಿಧಾನ ಆಯಿತು ಅಂತ ಒಂದೊಂದು ಸಲ ಅನಿಸ್ತು ನನಗೂ. ಆದರೆ ಅದೆಲ್ಲ ಕತ್ತರಿಸಿ ಕರೆಕ್ಟಾಗಿ ಸ್ಪೀಡಾಗಿ ಮಾಡಿಬಿಟ್ಟಿದ್ರೆ ಇನ್ನೂ ಬೇಗ ಹೊಟ್ಟೋಗ್ತಿತ್ತು ಅಂತ ಅನಿಸ್ತು. ಆದರೆ ಕೆಲವೊಂದು ಏನಂದರೆ ಪಿಕ್ಚರಲ್ಲೆಲ್ಲ ಹೇಳಬಾರ್ದು ಗುರುಗಳೇ, ನೀವು ಅಂಥದ್ದೆಲ್ಲ ಹೇಳಬಾರ್ದು ಅಂತಾರೆ. ಇರೋದೇ ಹೇಳಬೇಕು. ಯಾಕೆಂದರೆ ಪ್ರೊಡ್ಯೂಸರ್ ಉಳಿದ್ರೆ ಇನ್ನೊಂದಷ್ಟು ಪಿಕ್ಚರ್ನ ಮಾಡೋವಂಥ ಅವಕಾಶಗಳನ್ನ ಇನ್ನೊಂದಷ್ಟು ವಿಶೇಷವಾಗಿ ನಡೀಬೋದು. ಆದ್ದರಿಂದ ಡೈರೆಕ್ಟ್ರು ಹೊಸಬ್ರು ಅವ್ರನ್ನ ನಂಬಿ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ. ಇಬ್ಬರು ಒಂದು ಒಳ್ಳೆ ಕಥೆನ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವ್ರ ಮಗನ ಆದಿತ್ಯನ ಹಾಕಿದ್ದಾರೆ. ಇವತ್ತು ರವಿಚಂದ್ರನ್ ತಮ್ಮ ಬಂದಿದ್ದರು, ಧರ್ಮ ಬಂದಿದ್ದು, ಶರತ್ ಬಂದಿದ್ದು, ಎಲ್ಲರೂ ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ಕೊಟ್ಟಿರ್ಬೇಕಾದ್ರೆ ಕನ್ನಡಕ್ಕೋಸ್ಕರ ನೀವು ದಯವಿಟ್ಟು ಪ್ರೋತ್ಸಾಹ ಕೊಟ್ಟು ನೀವೇನು ಟ್ಯೂಬಲ್ಲಿ ಹಾಕ್ತೀರಾ, ದಯವಿಟ್ಟು ಇವ್ರು ಬಂದರು ಭಾಳ ಚೆನ್ನಾಗಿದ್ದರು, ಆ ಹುಡುಗಿ ಬಂದಳು, ಹೀರೋಯಿನ್ ಅವಳು ಚೆನ್ನಾಗಿದ್ಲು, ಇವಳ ಹತ್ರ ಮಾತಾಡೋದು ಕತೆ ಬಿಟ್ಬಿಡಿ. ಪಿಕ್ಚರ್ ಹೇಗಿತ್ತು ನಿಮ್ಮ ರಿವ್ಯೂಸ್ನ ಎಲ್ಲ ಕಡೆ ರೀಲ್ಸಲ್ಲಿ ಶೇರ್ ಮಾಡಿ ಇದಕ್ಕೊಂದು ಒಳ್ಳೆ ಪ್ರೋತ್ಸಾಹ ಕೊಡಿ ಅಂತ ತುಂಬ ಹೃದಯದಿಂದ ಆಶಿಸ್ತಾ ನಾನು ಎರಡು ಮಾತಿಗೆ ವಿರಾಮ. ನಮಸ್ಕಾರ. ಟೆರರ್ ಸಿನಿಮಾ ನೋಡಿದೆ. ಡೈರೆಕ್ಟ್ರದ್ದು ಮೊದಲ ಸಿನಿಮಾ ಆದರೂ ಕೂಡ ನಮ್ಮ ಊರಲ್ಲಿ ಅಥವಾ ಇಲ್ಲೂ ಕೂಡ ಒಂದು ಜಡೆ ಕೋಲಾಟ ಅಂತ ಆಡ್ತೀವಿ. ಅದು ಡ್ಯಾನ್ಸ್ ರೀತಿಯಲ್ಲಿ, ಡ್ಯಾನ್ಸಲ್ಲಿ ಒಂದು ಪ್ರಕಾರ ಜಡೆ ಕೋಲಾಟ ಅಂತ. ಅದು ಫಸ್ಟಿಗೆ ಕಗ್ಗಂಟಾಗ್ತಾ ಹೋಗುತ್ತೆ. ಅದು ಯಾವ ರೀತಿಯಲ್ಲಿ ಗಂಟು ಹಾಕ್ತಾರೆ ಮೇಲಿಂದ ಹಾಕ್ಕೊಂಡು ಬರೋದು ಗೊತ್ತಾಗಲ್ಲ. ಆಮೇಲೆ ಅದು ಬಿಡಿಸುವಾಗ ನಮಗೆ ಟೆನ್ಷನ್ ಆಗ್ತಾ ಇರುತ್ತೆ, ಅಯ್ಯೋ ಇದು ಹೀಗೆ ಬಿಡಿಸ್ತಾ 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 ಇಲ್ಲಿ ತಪ್ಪು ಬಿಟ್ಟರೆ ಅಲ್ಲೇ ತಪ್ಪು ಬಿಟ್ಟರೆ ಅಂತ. ಆದರೆ ಪರ್ಫೆಕ್ಟಾಗಿ ಕೊನೆಗೆ ಅದನ್ನು ಎಲ್ಲವನ್ನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋ ಹಾಗೆ ಗಂಟು ಹಾಕಿದ್ದನ್ನು ಬಿಚ್ಚುತ್ತೆ. ಅದೇ ಟೆಕ್ನಿಕ್ನಲ್ಲಿ ರಂಜನ್ ಅವರು ಸಿನಿಮಾ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಅದು ಸ್ವಲ್ಪ ಜನ ನನಗೆ ಶುರುವಾಗುವಾಗ ಅರ್ಥ ಆಗಿಲ್ಲ ಹಾಗೆ ಹೀಗೆ ಅಂತ ಅನ್ಬೋದು. ನನಗೆ ಅದು ಜಡೆ ಕೋಲಾಟವನ್ನು ನೆನಪಿಗೆ ತಂತು. ಪರ್ಫೆಕ್ಟಾಗಿ ಕಥೆಯನ್ನು ಹೊಸದಿದ್ದಾರೆ, ಅದನ್ನು ಹಾಗೆ ಅದಕ್ಕೆ ಸೊಲ್ಯೂಷನ್ ಕೊಟ್ಟು ಯಾಕೆ ಹೀಗಾಗುತ್ತೆ ಅನ್ನೋದನ್ನು ಬಿಡಿಸಿ ಹೇಳ್ತಾರೆ. ಪ್ರತಿಯೊಂದು ಮಾತು ಕೂಡ ಪಂಚ್ ಡಯಲಾಗ್, ಎಕ್ಸಲೆಂಟ್. ಅದು ಯಾರಿಗೂ ಅದು ಪಂಚ್ ಡಯಲಾಗ್ ಅಂತ ಗೊತ್ತಾಗುವ ಹಾಗೆ ಇಲ್ಲ. ಅದು ಕೇಳಿಸ್ಕೊಂಡು ಕರೆಕ್ಟಾಗಿ ಅರ್ಥ ಮಾಡ್ಕೋತಾ ಇದ್ದರೆ ಪ್ರತಿಯೊಂದು ಮಾತಲ್ಲೂ ಫಿಲಾಸಫಿ ಇದೆ, ಭಾರಿ ಚೆನ್ನಾಗಿದೆ. ನನಗೆ ಆದಿತ್ಯ ಅವರ ಜೊತೆ ಒಂದು ಸಿನಿಮಾ ಮಾಡಿದ್ದೆ ಮುಂಚೆ, ಅವರ ಅಣ್ಣನ ಪಾತ್ರ ಮಾಡಿದ್ದೆ. ಈ ಸಿನಿಮಾದಲ್ಲಿ, ಅದು ಸ್ವಲ್ಪ ವರ್ಷಗಳ ಹಿಂದಾಗಿತ್ತು, ಈ ಸಿನಿಮಾದಲ್ಲಿ ಆದಿತ್ಯ ಅವರ ಸ್ವ್ಯಾಗ್ ನೋಡಿ
ನನಗೆ ಒಂದು ರೀತಿ ನಾನು ಫೇಂಟ್ ಆಗೋ ಲೆವೆಲಿಗೆ ಬಂದಿದ್ದೆ. ಎಂಥ ಸ್ವ್ಯಾಗ್ ಅದು, ಎಂಥ ಬಾಡಿ ಲ್ಯಾಂಗ್ವೇಜ್, ಎಂಥ ಲುಕ್ಸ್, ಎಂಥ ಇದು ಅದ್ಭುತ. ಈಗಲೂ ಅವರು ಅದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಇಟ್ಸ್ ಇನ್ಕ್ರೆಡಿಬಲ್. ಸಿನಿಮಾ ತುಂಬ ಚೆನ್ನಾಗಿದೆ, ದಯವಿಟ್ಟು ಬಂದು ನೋಡಿ. ಪ್ರೊಡ್ಯೂಸರ್ಗೆ ಒಂದು ನಮನ ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ. ಟೆರರ್ ಸಿನಿಮಾದ ಸೆಲೆಬ್ರಿಟಿ ಶೋಗೆ ಬಂದಿದ್ದೀರಿ. ಸಿನಿಮಾ ಶೋ ಮುಗಿದು ಈಗಾಗಲೇ ಭಾಳಷ್ಟು ಜನ ಮಾತಾಡಿದ್ದಾರೆ. ನಮ್ಮ ಸಿನಿಮಾ ಇದು, ನಮ್ಮ ಎಲ್ಲರ ಸಿನಿಮಾ. ನಾವು ಮುಂದೆ ಹೇಳೋದು, ಸಿನಿಮಾ ಈಗಾಗಲೇ ನೋಡಿದವರು ಭಾಳಷ್ಟು ಜನ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಜನ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ. ನೀವು ಕೂಡ ಆದಷ್ಟು ಬೇಗ ಬಂದು ಸಿನಿಮಾ ನೋಡಬೇಕು. ಸಿನಿಮಾ ಭಾಳ ಇಂಟ್ರೆಸ್ಟಿಂಗಾಗಿ ಸಾಗುವಂಥ ಸಿನಿಮಾ. ನಿಮಗೆ ಒಂದೊಂದು 2 ನಿಮಿಷ 3 ನಿಮಿಷಕ್ಕೆ ಒಂದೊಂದು ಹೊಸ ಟ್ವಿಸ್ಟ್ಗಳು ಮತ್ತು ಹೊಸ ಕಲಾವಿದರು, ನೀವೆಲ್ಲ ನೋಡಿರುವಂಥ ಕಲಾವಿದರ ಭಾಳ ದೊಡ್ಡ ದಂಡೆ ಈ ಸಿನಿಮಾದಲ್ಲಿದೆ. ಇನ್ನು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಆದಿತ್ಯ ಅವರ ಅಪಿಯರೆನ್ಸು ಈ ಸಿನಿಮಾದಲ್ಲಿ ತುಂಬ ಹೀರೋಯಿಕ್ ಆಗಿ ಕಾಣಿಸುತ್ತೆ. ಸೊ ಅದರ ಕಾರಣೀಕರ್ತರು ಇಡೀ ಸಿನಿಮಾದ ಈ ಥರದೊಂದು ಔಟ್ಪುಟ್ ಬರೋದಕ್ಕೆ ಕಾರಣ ಆಗಿರುವಂಥ ರಂಜನ್ ಅವರು ಮತ್ತು ನಿರ್ಮಾಪಕರಾದ ಮಂಜು ಸರ್, ಇವರಿಬ್ಬರಿಗೂ ಮೆಚ್ಚುಗೆಗಳು, ಶ್ಲಾಘನೆ. ಹಾಗೆ ಈ ಇಡೀ ಸಿನಿಮಾದಲ್ಲಿ ಪಾತ್ರಗಳು, ನಮ್ಮ ಕಿಟ್ಟಪ್ಪ ಆಗಲಿ ಆದಿತ್ಯ ಅವರಾಗಲಿ ಇಬ್ಬರೂ ಕೂಡ ತೊಗೊಂಡೋಗಿರೋಂಥ ಬೇರೆ ಬೇರೆ ಪಾತ್ರಗಳು ಕೂಡ ತೊಗೊಂಡೋಗಿರೋಂಥ ವಿಧಾನ ಭಾಳ ಅದ್ಭುತವಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನು ಇಡೀ ಸಿನಿಮಾನ ಇಂಟ್ರೆಸ್ಟಿಂಗ್ ಮಾಡೋಕ್ಕೆ ನಮ್ಮ ಹರ್ಷನ ಮ್ಯೂಸಿಕ್ ಹಿಂದೆಗಡೆ ಎಷ್ಟು ಫಿಲಪ್ಸ್ ಅಂತ ಗೊತ್ತಾಗುತ್ತೆ, ಮ್ಯೂಸಿಷಿಯನ್ಸ್ಗೆ ಭಾಳ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಅದನ್ನು ಪ್ರತಿ ಸೀನ್ನ ಮ್ಯೂಸಿಕಲ್ಲಿ ಎಲಿವೇಟ್ ಮಾಡಿದ್ದಾರೆ. ಫೋಟೋಗ್ರಫಿ ಆಗ್ಬೋದು, ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ನಮ್ಮ ಸಿನಿಮಾ, ನಾನು ಆಗಲೇ ಹೇಳಿದಾಗೆ ನಮ್ಮ ಸಿನಿಮಾನ ನಾವೇ ಪದೇ ಚೆನ್ನಾಗಿದೆ ಅಂತ ಹೇಳ್ಕೊಳ್ತಾ ಇರೋದ್ರ ಹಿಂದೆ ಇವತ್ತೆಲ್ಲ ಸೆಲೆಬ್ರಿಟೀಸ್ ನೋಡಿ ಅವರೆಲ್ಲ ಖುಷಿ ಪಟ್ರಲ್ಲ, ಅದಕ್ಕೆ ಇನ್ನಷ್ಟು ಹೆಚ್ಚು ಮಾತು ಬರ್ತಿದೆ ನಮ್ಮದಷ್ಟೇ. ನೀವು ಆದಷ್ಟು ಬೇಗ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು. ಇವತ್ತು ಒಂದು ಸ್ಪೆಷಲ್ ಶೋ ಅಂತ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಎಲ್ಲ ಭಾಳ ಸೆಲೆಬ್ರಿಟೀಸ್ ಬಂದು, ಫ್ಯಾಮಿಲೀಸ್ ಬಂದು, ಫ್ರೆಂಡ್ಸ್ ಬಂದು ಪ್ರತಿಯೊಬ್ಬರು ಸಿನಿಮಾವನ್ನು ನೋಡಿ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಾದ್ಯಂತ ಎಲ್ಲ ಪ್ರತಿಯೊಂದು ಕಡೆ ರಿಲೀಸ್ ಎಲ್ಲೆಲ್ಲ ಆಗಿದೆಯೋ ಅಲ್ಲೆಲ್ಲ ಥಿಯೇಟ್ರ್ಗಳಿಂದ ಒಳ್ಳೆ ಪ್ರಶಂಸೆ ಬರ್ತಾ ಇದೆ, ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ. ಸಿನಿಮಾನ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಮೂಲಕ ನಾನು ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ತುಂಬ ಮೆಸೇಜಸ್ ಬರ್ತಾ ಇದೆ ನಮಗೆ. ಪಿಕ್ಚರ್ ನೋಡಿದ್ವಿ, ತುಂಬ ಚೆನ್ನಾಗಿದೆ, ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಸಿನಿಮಾ, ಫೈಟ್ಸ್ ಚೆನ್ನಾಗಿದೆ, ನಿಮ್ಮ ಕಾಸ್ಟ್ಯೂಮ್ಸ್ ಚೆನ್ನಾಗಿದೆ, ಆಮೇಲೆ ಇಷ್ಟು ಜನ ಆರ್ಟಿಸ್ಟ್ಗಳನ್ನ ನೋಡೋದು ತುಂಬ ಚೆನ್ನಾಗಿದೆ ಅಂತ ತುಂಬ ಮೆಸೇಜಸ್ ಬರ್ತಾ ಇದೆ. ಸೊ ಎಲ್ಲೊಂದು ಕಡೆ ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ನಿರ್ಮಾಪಕರಿಗೆ ಧನ್ಯವಾದಗಳನ್ನ ಹೇಳಬೇಕು. ಯಾಕೆಂದರೆ ಇಷ್ಟು ದೊಡ್ಡ ಒಂದು ಕ್ಯಾನ್ವಾಸ್ ಮಾಡಿರುವಂಥ ಒಂದು ಸಿನಿಮಾ ಅದು ಪಾಸಿಬಲ್ ಆಗಿದ್ದೆ ಅವರಿಂದ. ಸೊ ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಎರಡನೇದಾಗಿ ನಮ್ಮ ನಿರ್ದೇಶಕರು, ಇವತ್ತೇನು ಪ್ರತಿಯೊಬ್ಬರು ಸಿನಿಮಾವನ್ನು ನೋಡಿ ಇಷ್ಟಪಡ್ತಾ ಇದ್ದಾರೆ, ಅದಕ್ಕೆ ಕಾರಣಕರ್ತರು ಅವರು. ಸೊ ಅವರಿಂದನೇ ಇವತ್ತು ಇಷ್ಟು ಒಂದು ಏನಂತಾರೆ, ಒಂದು ಕುತೂಹಲಕಾರಿ ಅಂತ ನಾವೇನು ಹೇಳ್ತೀವಿ ಅದೆಲ್ಲ ಜನ ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಇವತ್ತು ಪ್ರತಿಯೊಬ್ಬರು ಬಂದು ಸಿನಿಮಾವನ್ನು ನೋಡಿದವರು ತುಂಬ ಮೆಚ್ಚುಗೆಯ ಮಾತುಗಳನ್ನ ಮುಂದೆನೇ ಆಡಿದ್ದಾರೆ. ಸೊ ಇನ್ನು ಹಾಗೆ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹೇಳ್ದಂಗೆ ನಮ್ಮ ಸಿನಿಮಾ ಬಗ್ಗೆ, ನಮ್ಮ ಮಗು ಬಗ್ಗೆ ನಾವೇ ಮಾತಾಡೋದಕ್ಕಿಂತ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಟೆರರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಳಷ್ಟು ನನಗೆ ಮೆಸೇಜಸ್ ಬರ್ತಾ ಇದೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗುಲ್ಬರ್ಗ, ಆಮೇಲೆ ಬಾಗಲಕೋಟೆ, ಈ ಕಡೆಯಿಂದ ತುಂಬ ನನಗೆ ಮೆಸೇಜಸ್ ಬರ್ತಾ ಇದೆ, ತುಂಬ ಇಷ್ಟಪಟ್ಟಿದ್ದಾರೆ. ಸೊ ಹಾಗಾಗಿ ಶೋಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಆ ಕಡೆ ಎಲ್ಲ. ಸೊ ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ಚಿಹ್ನೆ ಅಂತ ಹೇಳ್ಬೋದು. ಮೊನ್ನೆ ಮೈಸೂರಿಗೆ ಹೋಗಿದ್ವಿ, ಹಾಗೆ ಮಂಡ್ಯಕ್ಕೆ ಹೋಗಿದ್ವಿ, ಚನ್ನಪಟ್ಟಣಕ್ಕೆ ಹೋಗಿದ್ವಿ. ಎಲ್ಲ ಕಡೆ ತುಂಬ ಹೃದಯದಿಂದ ನಮ್ಮನ್ನು ಸ್ವಾಗತಿಸಿದ್ರು, ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ರು. ಸೊ ಎಲ್ಲೋ ಒಂದು ಕಡೆ ತುಂಬ ಭಾವುಕರಾಗಿದ್ವಿ ನಾವು, ಯಾಕೆಂದರೆ ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆ ನಮಗೆ. ಬಟ್ ಇನ್ನೂ ನಮಗೆ ಒಂದು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ತಾವೆಲ್ಲ ಬಂದು ಸಿನಿಮಾವನ್ನು ನೋಡಿರೋರೆಲ್ಲ ದಯವಿಟ್ಟು ನಿಮ್ಮ ಗೆಳೆಯರಿಗೆ ಅಥವಾ ನಿಮ್ಮ ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೆ ಹೇಳಿ ಸಿನಿಮಾವನ್ನು ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ.
ಇವತ್ತು ಸಕ್ಸಸ್ಫುಲ್ ಅಂತ ನಾವು ಹೇಳ್ಕೋಬೇಕಾದ್ರೆ ಅದು ನಿಮ್ಮಿಂದನೇ ಅದು ಸಾಧ್ಯ. ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಸಿನಿಮಾವನ್ನು ಬಂದು ಥಿಯೇಟ್ರಲ್ಲೇ ನೋಡಿ, ಪೈರಸಿನ ಎನ್ಕರೇಜ್ ಮಾಡಬೇಡಿ. ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು. ನಮಸ್ಕಾರ. ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ. ಮೊದಲನೇ ಥ್ಯಾಂಕ್ಸು ನಮ್ಮ ಪ್ರೊಡ್ಯೂಸರ್ ಮಂಜಣ್ಣವ್ರಿಗೆ ಹೇಳಬೇಕು. ಬಿಕಾಸ್ ಈ ಪ್ರಾಜೆಕ್ಟ್ ಈ ರೀತಿ ಆಗೋದಕ್ಕೆ ಅವರೇ ಕಾರಣ. ಆಮೇಲೆ ನಮ್ಮ ಸೆಲೆಬ್ರಿಟಿ ಶೋಗೆ ಬಂದಿರುವಂಥ ಅಷ್ಟೂ ಜನ ಆರ್ಟಿಸ್ಟ್, ನಿಮಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಬಿಕಾಸ್ ಎಲ್ಲರೂ ಹೇಳಿರೋದನ್ನು ನಾನೇ ರಿಪೀಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ದಯವಿಟ್ಟು ಬಂದು ಥಿಯೇಟರ್ಗೆ ಫಿಲಮ್ ನೋಡಿ. ಒಳ್ಳೆ ರಿಪೋರ್ಟ್ ಇದೆ, ಶೋಸ್ ಇನ್ಕ್ರೀಸ್ ಆಗಿದೆ. ತುಂಬ ಥ್ಯಾಂಕ್ಸ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಟೆರರ್ ಸೆಲೆಬ್ರಿಟಿ ಶೋಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಸಿನಿಮಾ ಒಂದು ಸ್ವಲ್ಪ ಪಬ್ಲಿಸಿಟಿಗಳು ಮಾಡಿ ನೀವೇ ಸ್ವಲ್ಪ ಚೆನ್ನಾಗಿ, ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಸೊ ಜನಗಳೆಲ್ಲ ಬರೋಂಗೆ ಮಾಡಬೇಕು ನೀವೇ. ಸೊ ಒಂದು ಆ್ಯಕ್ಷನ್ ಪಿಕ್ಚರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ರಂಜನ್ ಮುಖಾಂತರ ಇದೊಂದು ಆ್ಯಕ್ಷನ್ ಪಿಕ್ಚರ್ ಮಾಡಿದ್ದೆ. ಒಂದು 28-30 ವರ್ಷದ ಹಿಂದ್ಗಡೆ ಸಿನಿಮಾ ಮಾಡಿದ್ದಾದಮೇಲೆ ಒಂದು ಆ್ಯಕ್ಷನ್ ಸಿನಿಮಾ ಇವ್ರ ಜೊತೆ ಮಾಡಿದ್ದೀನಿ. ನಿಮ್ಮದೆಲ್ಲ ಸ್ವಲ್ಪ ಪ್ರೋತ್ಸಾಹ ಇರಲಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ ಸಿನಿಮಾ ನೋಡಿದ್ದೀರಾ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇದರಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಲೈಕ್ ಡೈರೆಕ್ಟರು, ಎಡಿಟರು, ನನ್ನ ವರ್ಕು ಮತ್ತು ಡಿಒಪಿ ವರ್ಕು, ಇದೆಲ್ಲ ಇಷ್ಟು ಚೆನ್ನಾಗಿ ನಿಮಗೆ ನೋಡೋಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾವು ಏನೇ ಅದು ಕ್ವಾಲಿಟಿ ವೈಸ್ ನಾವೇನು ಕೇಳಿದ್ರು ಇಲ್ಲ ಅಂತ ಹೇಳಿದ್ರೆ ಎಲ್ಲ ನಮಗೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾನ ಎಲ್ಲರೂ ಒಂದು ಥಿಯೇಟ್ರಲ್ಲೇ ನೋಡಬೇಕು. ನನ್ನ ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಮತ್ತು ನಾಗೇಂದ್ರ ಪ್ರಸಾದ್ ಸರು, ರಂಜನ್ ಸರ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ ವಂಡರ್ಫುಲ್ ಆಪರ್ಚುನಿಟಿ. ಇದರಲ್ಲಿ ಕೆಲಸ ಮಾಡಿರೋ ನನ್ನ ವರ್ಕ್ಗೆ ಮತ್ತು ಎಲ್ಲ ಕಡೆ ತುಂಬ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾರೆ, ತುಂಬ ಖುಷಿ ಕೊಟ್ಟಿದೆ. ಎಲ್ಲರೂ ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಪೈರಸಿನ ಎಂಕರೇಜ್ ಮಾಡಬೇಡಿ. ಧನ್ಯವಾದ. ಈ ನಿರ್ಮಾಣಕ್ಕೆ ನನ್ನ ಸ್ನೇಹಿತ ಒಬ್ಬ ಅಮೇರಿಕದಲ್ಲಿದ್ದವನು ರವಿ ವಸಿಷ್ಠ ಅಂತೇಳಿ ತುಂಬ ಸಹಾಯ ಮಾಡಿದ್ದಾನೆ. ಅವನಿಗೂ ಒಂದು ಥ್ಯಾಂಕ್ಸ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.